ಇವತ್ತಿನ ವಿಡಿಯೋದಲ್ಲಿ ರುಮಾಲಿ ರೋಟಿ ಅಥವಾ ರುಮಾಲಿ ಪರೋಟನ ಯಾವ ರೀತಿ ಮಾಡೋದಂತ ನೋಡೋಣ. ಇದಕ್ಕೆ 1 ಬಟ್ಲಷ್ಟು ಬಿಸಿ ನೀರು ತೊಗೊಂಡಿದ್ದೀನಿ, 1 ಸ್ಪೂನ್ ಸಕ್ಕರೆ, 1 ಸ್ಪೂನ್ ಉಪ್ಪನ್ನ ನೀರಲ್ಲಿ ಈ ರೀತಿ ಕರಗಿಸ್ಕೊಂಡು, 1 ಬಟ್ಲಷ್ಟು ಮೈದಾ ಹಿಟ್ಟು, 1 ಬಟ್ಲಷ್ಟು ಗೋಧಿ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ ನಾದಿ ಇಟ್ಕೊಂಡಿದ್ದೀನಿ. ಇದಕ್ಕೊಂದು ಲಿಕ್ವಿಡನ್ನು ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ಒಂದು 2-3 ಸ್ಪೂನಷ್ಟು ಮೈದಾ ಹಿಟ್ಟಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ರೀತಿ ತೆಳುವಾಗಿ ಕಲಸಿಟ್ಕೊಳ್ಬೇಕು. ಇದನ್ನು ಹಾಕೋದ್ರಿಂದ ಪದರ ಪದವಾಗಿ ಬರುತ್ತೆ, ಸಾಫ್ಟಾಗಿರುತ್ತೆ. ಕಲಸಿಟ್ಕೊಂಡಿರೋ ಹಿಟ್ಟನ್ನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ರೀತಿ ಉದ್ದುದ್ದವಾಗಿ ಲಟ್ಟಿಸ್ಕೊಂಡು ಪ್ರತಿ ಲೇಯರಲ್ಲೂ ಮೈದಾ ಹಿಟ್ಟನ್ನು ಕಲಸಿಟ್ಕೊಂಡಿರ್ತೀವಲ್ವ ಅದನ್ನು ಹಾಕಿ ಫೋಲ್ಡ್ ಮಾಡ್ಕೊಳ್ಬೇಕು. ಇದರಿಂದ ಒಳಗಡೆ ಲೇಯರ್ ಬರುತ್ತೆ, ತುಂಬಾ ಸಾಫ್ಟಾಗಿರುತ್ತೆ. ನೋಡಿ ನಾನು ತೋರಿಸ್ತಾ ಇದ್ದೀನಲ್ವ, ಅದೇ ರೀತಿ ಪ್ರತಿ ಲೇಯರ್ಗೂ ಕಲಸಿಟ್ಕೊಂಡಿರೋ ಮೈದಾ ಹಿಟ್ಟು ಎಣ್ಣೆನ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡು ಮತ್ತೊಂದು ಸಲ ಲಟ್ಟಿಸ್ಕೊಳ್ಬೇಕು. ನೋಡಿ ಈ ರೀತಿ ಸ್ವಲ್ಪ ಉದ್ದವಾಗಿ ಲಟ್ಟಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಶೇಪು. ಹಂಚನ್ನು ಚೆನ್ನಾಗಿ ಬಿಸಿ ಮಾಡಿಕೊಂಡು 1 ಸ್ಪೂನ್ ಎಣ್ಣೆ ಹಾಕಿ ಲಟ್ಟಿಸ್ಕೊಂಡಿರೋಂಥ ರುಮಾಲಿ ಪರೋಟ ಅಥವಾ ರೋಟಿನ ಹಾಕಿ ಎರಡೂ ಸೈಡ ಎಣ್ಣೆ ಹಚ್ಚಿ ಸ್ವಲ್ಪ ಹೈ ಫ್ಲೇಮಲ್ಲೇ ಬೇಯಿಸ್ತಿದ್ರೆ ನೋಡಿ ಎಷ್ಟು ಚೆನ್ನಾಗಿ ಗುಳ್ಳೆ ಬರ್ತಿದೆ ಅಂತ. ತುಂಬಾ ಸಾಫ್ಟಾಗಿರುತ್ತೆ. ಇದಕ್ಕೊಂದೊಳ್ಳೆ ಕುರ್ಮಾ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.